ಸೊ ಇವತ್ತು ಒಂದು ಅಪ್ಗ್ರೇಡ್ ಮಾಡೀವಿ ಸ್ಟುಡಿಯೋ ಹೈಟ್ ಅಡ್ಜಸ್ಟಬಲ್ ಟೇಬಲ್. ಯಾಕಪ್ಪ ಅಂತಂದರೆ ಮೇನ್ ರೀಸನ್ನು ಲಾಂಗ್ ಅವರ್ಸ್ ಆ್ಯಸ್ ಅ ಫೋಟೋಗ್ರಾಫರ್ ಆಗಿ ಎಡಿಟಿಂಗ್ಸ್ ಎಲ್ಲ ಜಾಸ್ತಿ ಇರ್ತವೆ. ಆಮೇಲೆ ಸಿಟ್ಟಿಂಗ್ ಅವರ್ಸ್ ಜಾಸ್ತಿ ಇರುತ್ತೆ. ಕಂಟಿನ್ಯೂಸ್ ಆಗಿ ನಾವೇನು ಎಡಿಟ್ ಮಾಡ್ತಿರ್ತೀವಲ್ಲ ಅಂಥ ಟೈಮ್ದಾಗ ಬ್ಯಾಕ್ ಪೇನ್ ಆಗಲಿ, ಆಮೇಲೆ ಸ್ಟ್ರೆಸ್ಸು, ಆಮೇಲೆ ನನಗಿಲ್ಲೊಂದು ಬೇಬಿ ಬಂಪ್ ಗತೆ ನೆಕ್ ಬಂಪ್ ಬಂದೈತೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ಹಿಂಗೆ ಬೆಂಡ್ ಮಾಡಿ ಕೂತ್ಕೊಳ್ಳೋದಕ್ಕೆ. ಆ್ಯಂಡ್ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ನನಗೆ ಮುಂಚೆ ಇದ್ದಿದ್ದ ಟೇಬಲ್ ಭಾಳ ಕೆಟ್ಟ ಜುಗಾಡು ಮಾಡತ್ತಿದ್ದೇನೆ. ಫಸ್ಟ್ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೈವುಡ್ ಇಟ್ಕೊಂಡು ಆಮೇಲೆ ಆ ಟೇಬಲ್ ಇಟ್ಕೊಡ್ತಿದ್ದೆ. ಸೊ ಅದ್ರ ಸಲುವಾಗಿ ಇವೆಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಅಲ್ಟಿಮೇಟ್ಲಿ ನಾನು ಒಂದು ಹೈಟ್ ಅಡ್ಜಸ್ಟಬಲ್ ಟೇಬಲ್ನ ತೊಗೊಂಡೆ. ಅದು ನನ್ನ ಹಿಂದೈತಿ. ವೇಟ್ ಅ ಮಿನಿಟ. ಏಳು ಏಳು ಇನ್ನ ಏಳು ಏಳು. ಈ ವಿಡಿಯೋದಾಗ ನಿಮ್ಗೆ ಇದ್ರದ್ದು ಲೆಂತ್ ಎಷ್ಟೈತಿ, ಇದ್ರದ್ದು ಫೀಚರ್ಸ್ ಏನು, ಆ್ಯಂಡ್ ಇದ್ರದ್ದು ನನ್ನ ಪ್ರೈಸ್ ಎಷ್ಟು ಕೊಟ್ಟು ತೊಗೊಂಡೆ, ಆಮೇಲೆ ಇದ್ರದ್ದು ಬೆನಿಫಿಟ್ಸ್ ಏನಂತೇಳಿ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡೀನಿ. ಪೂರ್ತಿ ಈ ವಿಡಿಯೋ ನೋಡಿರಿ, ನಿಮ್ಗೆ ಪೂರ್ತಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಹೋಪ್ಫುಲಿ ಎಲ್ಲ ಕರೆಕ್ಟ್ ಇರುತ್ತೆ ಅಂದ್ಕೊತೀನಿ. ಬರ್ರಿ ಅನ್ಬಾಕ್ಸ್ ಮಾಡೋಣಂತ. ಇದನ್ನು ಕೊಟ್ಟಾರ, ಏನಿದೆ ಸೇಫ್ಟಿಗೆ ಅಂತೇಳಿ. ಸೊ ಇದನ್ನು ಈ ಥೀಮ್ ಒಳಗೆ ನೋಡೋಕ್ಕಿಂತ ಸ್ವಲ್ಪ ಕಲರ್ಫುಲ್ಲಾಗಿ ನೋಡೋಣಂತ. ಸೊ ಬಾಕ್ಸ್ ಫಸ್ಟು ಓಪನ್ ಮಾಡಿದ ತಕ್ಷಣ ಫಸ್ಟ್ ಒಂದು ಪೇಪರ್ ಸಿಕ್ತು. ಪೇಪರ್ ಅಂದ್ರೆ ಸೇಫ್ಟಿ. ಸೊ ಅದಾದಮೇಲೆ ಫಸ್ಟು ಇಲ್ಲಿಗೆ ಹೋಗೋಣ. ಇದರೊಳಗಡೆ ಓಕೆ, ಇದು ಪವರ್ ಅಡಾಪ್ಟರ್. ಅದಾದಮೇಲೆ ಪವರ್ ಕೇಬಲ್ಸ್. ಐ ಥಿಂಕ್ ಇದು ಸೈಡ್ ಪ್ಯಾನಲ್ಸ್ ಅಂತ ಅನ್ಸುತ್ತೆ. ಹೋಪ್ ಇದು ಒನ್ಸ್ ಫಿಟ್ ಮಾಡೋ ಮುಂದೆ ನಂಗೆ ಗೊತ್ತಾಗುತ್ತೆ. ವಾವ್, ಒಂದು ಸ್ಕ್ರೂ ಡ್ರೈವರ್ನೂ ಅವರೇ ಕೊಟ್ಟಾರೆ. ಆಮೇಲೆ ಓಕೆ, ಐರನ್ ಲೆಗ್ ಪೀಸ್. ಇದಕ್ಕೆ ಯೂಸ್ ಆಗುವಂಥ ಎಲ್ಲ ಸ್ಕ್ರೂಸು, ಆಮೇಲೆ ಎಲೆನ್ ಕೀಸು. ಆ್ಯಕ್ಚುಲಿ ಪ್ಯಾಕಿಂಗ್ ವೈಸು ಎಲ್ಲ ಫುಲ್ ಸೇಫಾಗಿ ಮಾಡ್ಯಾರ. ನಂಗೆ ಇದು ಆ್ಯಕ್ಚುಲಿ ಭಾಳ ಇಷ್ಟ ಆಯ್ತು. ಆ್ಯಂಡ್ ಇದು ಯೂಸರ್ ಮ್ಯಾನ್ಯುವಲ್, ಯಾವ ಥರ ಜೋಡಿಸ್ಬೇಕಂಥೇಳಿ ಎಲ್ಲನೂ ಕೊಟ್ಟಾರ. ಇದನ್ನ ಆಮೇಲೆ ನೋಡೋಣಂತ. ಇನ್ನು ಇದ್ರೊಳಗಡೆ ಏನೇನಿದಾವೆ. ಓಕೆ, ಇದು ರಿಮೋಟ್ ಅಂತ, ಅಂದರೆ ಒಂಥರ ಕಂಟ್ರೋಲರ್ ಟೈಪ್. ಅದಾದಮೇಲೆ ನೆಕ್ಸ್ಟು ಪವರ್ ಕೇಬಲ್ಸು. ಸೊ ಫೈನಲಿ ಯಪ್ಪ, ಹೆವಿ ಐತ್ರಿ ಲೆಗ್ಸು. ಯಪ್ಪ, ವುಡ್ಡ ಎರಡು. ಐ ಥಿಂಕ್ ಇವು ಬೇಸ್ ಪ್ಲೇಟ್ ಅಂತ ಅನ್ಸುತ್ತೆ. ಈಗ ಇದನ್ನು ನೀಟಾಗಿ ಫಸ್ಟ್ ಅಸೆಂಬಲ್ ಮಾಡ್ಕೊಂಡ್ಬಿಡ್ತಾನೆ. ಇವಿಷ್ಟು ಇದ್ರ ಕೂಡ ಬಂದಿದ್ದೆ. ಸೊ ಇದನ್ನು ಫುಲ್ ಅಸೆಂಬಲ್ ಮಾಡಿ ನೋಡೋಣಂತ. ಜಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಷ್ಟೆಲ್ಲ ಮಟೀರಿಯಲ್ಸ್ ಬಂದವು. ಬಟ್ ಒಂದು ನಂಗೆ ಮೇನ್ ಜಾಸ್ತಿ ಆ್ಯಕ್ಚುಲಿ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ, ನಾನು ಅದರ್ ಬ್ರ್ಯಾಂಡದ್ದು ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವೀಡಿಯೋಸ್ ಎಲ್ಲ ನೋಡಿದ್ದೆ. ಇವೆಲ್ಲ ಏನು ಸ್ಕ್ರೂ ಏನಿದಾವಲ್ಲ ಎಲ್ಲನೂ ಒಂದೇ ಪ್ಯಾಕ್ ಒಳಗೆ ಕೊಟ್ಬಿಟ್ಟಿದ್ರು. ಸೊ ಇದ್ರೊಳಗಡೆ ನಮ್ಗೆ ಯಾವ ಸ್ಕ್ರೂ ಯಾವ್ದು ಅಂಥೇಳಿ ನಮ್ಗೆ ಭಾಳ ಕನ್ಫ್ಯೂಷನ್ ಅಂತ ಅನಿಸ್ತೈತೆ. ಬಿಕಾಸ್ ಇವರು ಇದ್ರೊಳಗಡೆ ಮೆನ್ಷನ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ M610 ಸ್ಕ್ರೂ ಅಂಥೇಳಿ. ಸೊ ಇದ್ರೊಳಗಡೆ M6 ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಟ್ಲೀಸ್ಟ್ ಇಲ್ಲೇ ಕೌಂಟ್ ಮೇಲೆ ಆದ್ರೂ ನಾವು ಸೈಜ್ ಕಂಪ್ಯಾರಿಸನ್ ಮಾಡ್ಕೊಂಡು ಆ್ಯಕ್ಚುಲಿ ಕಂಡು ಹಿಡ್ಕೋಬೋದು. ಇದೊಂದು ಬೆಸ್ಟ್ ಥಿಂಗ್ ಅಂತ ನನಗೆ ಅನ್ನಿಸ್ತಿದೆ. ಜಸ್ಟ್ ಓಪನ್ ಮಾಡಿದ ತಕ್ಷಣ ಇದನ್ನು ಅಸೆಂಬಲ್ ಮಾಡೋದು ಈಗ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಏನು ಮಾಡಿದ್ರಿಪ್ಪ ಅಂತಂದ್ರೆ, ಇಲ್ಲೆಲ್ಲೂ ಟಾಪ್ ಇಲ್ಲ, ಅಂದರೆ ಟೇಬಲ್ ಟಾಪ್ ಎಲ್ಲೂ ಕಾಣಿಸತ್ತಿಲ್ಲ. ಎದಕ್ಕಪ್ಪ ಅಂತಂದ್ರೆ, ನನಗೆ ಈಗ ಯೂಶ್ವಲಿ ಕಂಪ್ನಿ ಪ್ರೊವೈಡ್ ಮಾಡೋದು ಸೈಜ್ ಏನೈತಪ್ಪ ಅಂತಂದ್ರೆ 2 feet ಹಿಂಗೆ ಅಗಲ, ಆಮೇಲೆ ಇಷ್ಟು ಉದ್ದ ಭಾಳಪ್ಪ ಅಂತಂದ್ರೆ ಅವ್ರು ಕೊಡತ್ತಿದ್ದು 1600 mm, ಅಂದರೆ 5 feet ಏನೋ ಅಗಲ ಕೊಡ್ತಾರೆ. ಬಟ್ ಹಿಂಗೆ ಉದ್ದಕ್ಕೆ 2 feet ಆಗ್ತಿತ್ತು.
ನನಗೆ ಎಕ್ಸ್ಪೆಷಲಿ ಈಗ ವರ್ಕ್ ಮಾಡ್ಬೇಕಾದ್ರೆ ಇಲ್ಲಪ್ಪ ಅಂದ್ರೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಕೆ ಇಲ್ಲ ಪ್ರಾಡಕ್ಟ್ಸ್ ಏನಾದರೂ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಆ 2 ಫೀಟ್ ಅಷ್ಟು ಸಾಲ್ತಿದ್ದಿಲ್ಲ. ಅದ್ರ ಸಲುವಾಗಿ ನಾವೊಂದು ಕಸ್ಟಮ್ ಬಿಲ್ಡ್ ಮಾಡೀನಿ. ಅದು ಯಾವ ಥರ ಐತಪ್ಪ ಅಂತಂದ್ರೆ ಸೊ ಇದನ್ನು ಅಸೆಂಬಲ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ನಾನು ಬರ್ರಿ. ಇದರೊಳಗಡೆ ಆ್ಯಕ್ಚುಲಿ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ 2 ಥರ ಇದು ಕಾಲಮ್ಸ್ ಇವು. ಒಂದು ಕಡೆ ಒಂದು ಥರದ್ದು ಹಾಕಿದ್ರೆ ಇನ್ನೊಂದು ಕಡೆ ಇನ್ನೊಂದು ಥರದ್ದು ಹಾಕ್ಬೇಕು. ಸೊ ಆ ಥರ ಸಿಸ್ಟಮ್ ಇಟ್ಟಾರ. ಆ್ಯಂಡ್ ಇವನ್ನ ಅಷ್ಟು ಪ್ರಿಸೈಸಾಗಿ ಅಳತಿ ತೊಗೋಬೇಕಂತೇನಿಲ್ಲ. ಎಕ್ಸಾಕ್ಟ್ ಅವ್ರು ಕೊಟ್ಟಲ್ಲಿ ನಾವು ಹಾಕಿಬಿಟ್ರೆ ಸಾಕು, ಅದು ಕರೆಕ್ಟ್ ಫಿಟ್ಟಿಂಗ್ನ ತೊಗೊತೈತಿ. ಆ್ಯಂಡ್ ಅದನ್ನ ಮಾಡತ್ತೀನಿ ನೋಡೋಣ. ಹೋಪ್ಫುಲಿ ಹೊಳ್ಳಿ ಬಿಚ್ಚೋಂಗೇನು ಆಗಲ್ಲ ಅಂತ ಅನ್ಕೊತೀನಿ. ಇವನ್ನ ಮಿಸ್ಸಾಗಿ ಹಾಕಿಬಿಟ್ಟಿದೆ. ಫಸ್ಟು 2 ಹಾಕ್ಕೊಂಡು ಈಗ ಕ್ರಾಸ್ ಬಾರ್ಸನ್ನು ಹಾಕಿದ ಮೇಲೆ ಫಿಟ್ ಮಾಡ್ಬೇಕು. ಸೊ ಅದಕ್ಕೆ ಹೊಳ್ಳಿ ವಾಪಸ್ ಬಿಚ್ಚಾತೀನಿ. ನೀವು ಯಾರು ಇದನ್ನು ನೋಡಾತಿದ್ರಪ್ಪ ಅಂತಂದ್ರೆ ನಿಮ್ಗೆ ಅದು ಕನ್ಫ್ಯೂಷನ್ ಅಂತ ಅನ್ನಿಸ್ಬಾರ್ದು ಅಂಥೇಳಿ. ಆ್ಯಕ್ಚುಲಿ ಇದನ್ನು ಮಾಡ್ಬೇಕಾರೆ ಒಬ್ಬರು ಯಾರು ಹೆಲ್ಪಿಗೆ ಇತ್ತಂದ್ರೆ ಭಾಳ ಚಲೋ. ಸಿಂಗಲ್ ಹ್ಯಾಂಡೆಡಾಗಿ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಬಿಕಾಸ್ ಒಬ್ಬರು ಹಿಡ್ಕೊಳಕ್ಕಾದ್ರೂ ಒಬ್ಬರು ಯಾರಾದರೂ ಬೇಕಿಲ್ಲ. ಇದಕ್ಕೆ ಫಿಟ್ ಮಾಡಿ ನೋಡೋಕ್ಕಿಂತ ಮುಂಚೆ ಫಸ್ಟ್ ಇದು ವರ್ಕ್ ಆಗುತ್ತೋ ಇಲ್ಲ ಅಂಥೇಳಿ ಚೆಕ್ ಮಾಡೋಣ ಅಂತ. ಸೊ ಇದು ಲಾಸ್ಟ್ ಹೈಟ್ ಆಗಿದ್ದು 119 mm. ಆ್ಯಕ್ಚುಲಿ ನನ್ನದೊಂದು ಹೊಲಸು ಡೌಟ್ ಇತ್ತು ರೀ. ಏನಪ್ಪ ಅಂತಂದ್ರೆ ಈಗಿದ್ದು ಕರೆಂಟ್ ಮೇಲೇನೋ ಮೇಲ್ ಬಂತು. ಸಪೋಸ್ ಇದೇನೋ ಕರೆಂಟ್ ಹೋಯ್ತಪ್ಪ ಅಂತಂದರೆ ಏನಂತೇಳಿ ಜಸ್ಟ್ ಒಂದು ಸರಿ ಕ್ಯೂರಿಯಾಸಿಟಿಗೆ ಚೆಕ್ ಮಾಡಿ ನೋಡ್ತೀನಿ. ಈ ಪವರ್ ಕರೆಂಟ್ ಹೋಗಂಗೆ ಅಲ್ಲ. ಹೋಪ್ ನಥಿಂಗ್ ವಿಲ್ ಹ್ಯಾಪನ್ಸ್. ಓಕೆ, ನಂದು ಡೌಟ್ ಕ್ಲಿಯರ್ ಆಯ್ತು. ಕರೆಂಟ್ ಹೋಯ್ತಪ್ಪ ಅಂತಂದ್ರೆ ಇದು ಯಾವ ಲೆವೆಲಿಗೆ ಎಲ್ಲಿ ನಿಂತಿರ್ತೈತಲ್ಲ ಅಷ್ಟೇ ನಿಂತಿರ್ತೈತಿ, ಏನೂ ಮೂಮೆಂಟ್ ಆಗಂಗಿಲ್ಲ. ಇಷ್ಟು ಹೈಟ್ ಈಸ್ ಎನಫ್. ಅಂದರೆ ಇದು ಆ್ಯಕ್ಚುಲಿ ವರ್ಕಿಂಗ್ ಎಲ್ಲ ಕರೆಕ್ಟ್ ಐತಿ. ಇನ್ನೇನಿದ್ರು ಜಸ್ಟ್ ಟೇಬಲ್ ಟಾಪ್ ಫಿಟ್ ಮಾಡೋದು, ವರ್ಕ್ನ ಸ್ಟಾರ್ಟ್ ಮಾಡೋದು. Hi, welcome back to my YouTube channel with this table. ಕೈ ಹೋಗೋದಿಲ್ಲ ಅಲ್ಲಿ ಕೈ ಹೋಗಲ್ಲ. ಇಲ್ಲ, ಯಾವಾಗ ಬೆಡ್ ಇರ್ಲಿಕ್ಕೆ ಇದ್ರ ಮೇಲೆ ಹಚ್ಕೊಂಡ್ ಮಕ್ಕೊಂಬಿಡು. ನಾನು ಈ ಟೇಬಲ್ನ ತೊಗೊಂಡಿದ್ದು ಏರ್ಗೋ ಅಂಥೇಳಿ ಅವ್ರ ಕಂಪ್ನಿಯಿಂದ. ಆ್ಯಂಡ್ ಇದನ್ನು ಇಷ್ಟು ದೊಡ್ಡ ಟೇಬಲ್ ಟಾಪ್ ಏನು ನೋಡತ್ತಿರಲ್ಲ, ಇದು ಪ್ರೀ ಬಿಲ್ಡ್ ಅಲ್ರಿ, ಅಂದರೆ ನಾನು ಕಸ್ಟಮೈಸೇಷನ್ ಮಾಡ್ಕೊಂಡಿದ್ದು. ಲಿಟ್ರಲಿ ಇದು ಆಲ್ಮೋಸ್ಟ್ ಒಂದು ಹಿಂಗೆ 5.5 ಲೆಂತ್ ಐತಿ, ಹಿಂಗೆ 3.5 ಹಿಂಗೆ 3.5 ಐತಿ. ಇಷ್ಟು ದೊಡ್ಡದು ನನಗೆ ಎದಕ್ಕೆ ಕಸ್ಟಮೈಸೇಷನ್ ಮಾಡ್ಕೊಂಡಿನಪ್ಪ ಅಂತಂದ್ರೆ ಫ್ರೇಮ್ ಇಟ್ಟಾಗ ಈ ಎಡ್ಜಸ್ ಕಾಣಿಸ್ಬಾರ್ದು ಅಂಥೇಳಿ. ರೈಟ್ ನಾವು ಈಗ ಕಾಣಿಸತ್ತೈತಿ, ಬಟ್ ನಾನು ತೋರಿಸ್ಲಿಕ್ಕೋಸ್ಕರ ಈ ಥರ ಮಾಡತ್ತೀನಿ ಅಷ್ಟೇ. ಒನ್ಸ್ ನನ್ನ ಯೂಟ್ಯೂಬ್ ಕಂಪ್ಲೀಟ್ ಸೆಟಪ್ ಆದಮೇಲೆ ಇದು ಇಷ್ಟು
ಈ ಎಡ್ಜಸ್ ಎಲ್ಲ ಕಾಣಿಸಂಗಿಲ್ಲ, ಫುಲ್ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಮುಂಚೆ ಮಾಡ್ತಿದ್ದಿದ್ದು ವಿಡಿಯೋ ಒಳಗಡೆ ನನ್ನ ಕೈ ಆಲ್ಮೋಸ್ಟ್ ಹಿಂಗೆ ಬರ್ತಿತ್ತು, ಅಂದರೆ ಈ ಥರ ಡೂಗಬೇಕಾಗಿತ್ತು. ಈಗ ನಾನು ಕಂಫರ್ಟೇಬಲ್ ಆಗಿ ನನಗೆ ಎಷ್ಟು ಬೇಕಷ್ಟು ಇವಾಗ ಇನ್ನೂ ಡೌನ್ ಅಪ್ಪ ಅಂತಂದ್ರೆ ಇಷ್ಟು ಕಂಫರ್ಟೇಬಲ್ ಆಗಿ ನಿಂತ್ಕೊಂಡು ವರ್ಕ್ನೂ ಮಾಡ್ಕೋಬೋದು. ಆಮೇಲೆ ಏನಾದರೂ ಯೂಟ್ಯೂಬ್ ವೀಡಿಯೋಸ್. ನೆಕ್ಸ್ಟ್ ಮೇನ್ ಪರ್ಪಸ್ ಏನಪ್ಪ ಅಂತಂದರೆ, ಏನಾದರೂ ಪ್ರಾಡಕ್ಟ್ಸನ್ನು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಇಷ್ಟು ಲಾರ್ಜ್ ಸ್ಪೇಸ್ ಇರೋದ್ರಿಂದ ನಮ್ಗೆ ಭಾಳ ಕಂಫರ್ಟೇಬಲ್ ಅನಿಸುತ್ತೆ. ಎಲ್ಲಿ ಬೇಕಾದಲ್ಲಿ ಇಟ್ಕೊಂಡು ಏನಾದರೂ ಸ್ಕ್ರಿಪ್ಟ್ ಇಟ್ಕೊಂಡಾದ್ರಾಗಲಿ ಲ್ಯಾಪ್ಟಾಪ್ ಇಟ್ಕೊಂಡಾದ್ರೂ ನೀಟಾಗಿ ವೀಡಿಯೋಸ್ ಮಾಡ್ಬೋದು. ಟೇಬಲ್ ಟಾಪ್ ಒಳಗಡೆ 2 ಥರ ಬರ್ತಾವೆ ರೀ. 2 ಥರ ಅಲ್ಲ ಆ್ಯಕ್ಚುಲಿ 3 ಥರ ಬರ್ತಾವೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತೇಳಿ. ಈ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂದರೆ ಏನಪ್ಪ ಅಂತಂದ್ರೆ, ಸ್ಟೇಜ್ 1ಗೆ ಒಂದು ಲೆಗ್ ಇರುತ್ತೆ. ಸ್ಟೇಜ್ 2ಗೆ ಇಲ್ಲೇ ಏನಿರ್ತಾವಲ್ಲ ಎಕ್ಸ್ಟೆನ್ಷನ್ಸ್ 2 ಬರ್ತಾವೆ. ಸ್ಟೇಜ್ 3 ಅಂದರೆ ಆಬ್ವಿಯಸ್ಲಿ ಇನ್ನೊಂದು ಸ್ಟೆಪ್ ಜಾಸ್ತಿ ಇರುತ್ತೆ. ಸ್ಟೇಜ್ 3 ಆಲ್ಮೋಸ್ಟ್ ಯಾರಿಗೆ ಯೂಸಪ್ಪ ಅಂತಂದ್ರೆ, ಯಾರು ಪೂರ್ತಿ 6+ ಏನಿರ್ತಾರಲ್ಲ ಹೈಟ್, ಅಂಥವ್ರಿಗೆ ಸ್ಟೇಜ್ 3 ಯೂಸ್ ಆಗುತ್ತೆ. ನಮ್ಗೆ ಮೀಡಿಯಮ್ ಅಂದರೆ ಬಿಲೋ 6 ಇದ್ದವ್ರಿಗೆ ಸ್ಟೇಜ್ 2 ಈಸ್ ಎನಫ್. ಸ್ಟೇಜ್ 3ಗೆ ಸುಮ್ಮನೆ ಸಿಕ್ಕಾಬಿಟ್ಟು ರೇಟ್ ಜಾಸ್ತಿ. ಮಾರ್ಕೆಟ್ ಒಳಗೆ ಮ್ಯಾನ್ಯಲ್ನೂ ಸಿಗ್ತಾವೆ, ಅಂದ್ರೆ ಕೈಲೇ ಹಿಡಿದು ತಿರುಗಿಸ್ಬೇಕು. ನಾನು ಎಕ್ಸ್ಪೆಷಲಿ ಇದನ್ನು ಯಾಕೆ ಚೂಸ್ ಮಾಡಿನಪ್ಪ ಅಂತಂದ್ರೆ, ಮ್ಯಾನ್ಯಲಿ ನನಗೆ ಅದು ಎಳಿದು ಸ್ವಲ್ಪ ಎಲ್ಲ ಜುಗಾಡು ಸುಮ್ಮನೆ ಅವೆಲ್ಲ ಕಿರಿಕಿರಿ ಬ್ಯಾಡ ಅಂತ ಅನ್ನೋದು ಒಂದು. ಮೋಟ್ರ್ ಇದ್ರದ್ದು ಸೌಂಡೂ ಏನಿಲ್ಲ ರೀ, ಬೇಕಾದಂಗೆ ನೀವು ಏನು ಸೌಂಡು ಬರತ್ತಿಲ್ಲ. ಮೈಕ್ ಇಲ್ಲೇ ಐತಿ, ವೆರಿ ಮಿನಿಮಲ್ ಸೌಂಡ್. ನಾನು ನೋಡಿದಾಗ ಆಲ್ಮೋಸ್ಟ್ ಬೇರೆ ಎಲ್ಲ ಕಂಪ್ನಿ ಕಂಪೇರ್ ಮಾಡಿ ನೋಡಿದಾಗ ವಿತೌಟ್ ಟೇಬಲ್ ಟಾಪೇ ಬೇಕಾಗಿತ್ತು ನನಗೆ. ಸೊ ಅದ್ರ ಸಲುವಾಗಿ ಇದೊಂದು ಕಂಪ್ನಿ ಒಳಗೆ ನಾನು ನೋಡಿದ್ರಾಗ ಇದೊಂದು ಬೆಸ್ಟ್ ಅಂತ ಅನ್ನಿಸ್ತಿ. ಆ್ಯಂಡ್ ಪ್ರೈಸ್ ವೈಸ್ನು ನೋಡಿದಾಗ ಇದು ಬೆಸ್ಟ್ ಅಂತಲೇ ಅನ್ನಿಸ್ತಿ ನನಗೆ. ಅದ್ರ ಸಲುವಾಗಿ ಇದನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದ್ರದ್ದು ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಇದ್ರೊಳಗಡೆ ನಾವು ಮೆಮ್ರಿ ಸೆಟ್ ಮಾಡ್ಕೋಬೋದು. ಈಗ ನಾನು ಫಸ್ಟ್ 1 ನಂಬರಿಗೆ ಪೂರ್ತಿ ಫುಲ್ ಟಾಪ್ ಇಟ್ಟೀನಿ. ನೆಕ್ಸ್ಟ್ 2nd ನಂಬರ್ ಜಸ್ಟ್ ಒಂದು ಸರಿ ಟಚ್ ಮಾಡಿಬಿಟ್ರೆ ಮುಗೀತು. ಆಟೋಮೆಟಿಕ್ ನಾನು ಎಷ್ಟು ಸೆಟ್ ಮಾಡಿರ್ತೀನಿಲ್ಲ, ಸಿಟ್ಟಿಂಗ್ ಪೊಸಿಷನಿಗಾಗಲಿ ಇಲ್ಲ ನಿಂತ ಪೊಸಿಷನಿಗಾಗಲಿ, ಇಲ್ಲ ಬೇರೆ ಯಾರಾದರೂ ಇನ್ನೊಬ್ಬರು ಕೋವರ್ಕರ್ಸ್ ಯಾರಾದರೂ ಯೂಸ್ ಮಾಡ್ತಿದ್ರೆ ಅವ್ರ ತಕ್ಕಂಗೆ ನಾವು ಇದನ್ನು ಸೆಟ್ ಮಾಡ್ಕೋಬೋದು. ಆ್ಯಂಡ್ ನಂಬರ್ 3 ಸೆಟ್ ಮಾಡಿದ್ರೆ ಪೂರ್ತಿ ಲೋ ಇಟ್ಟೀನಿ. ಆಟೋಮೆಟಿಕ್ಲಿ ನಾವು ಏನು ಲಾಂಗ್ ಪ್ರೆಸ್ ಮಾಡ್ಬೇಕಂತಿಲ್ಲ, ಏನಿಲ್ಲ, ಆಟೋಮೆಟಿಕ್ಕಾಗಿ ತಾನೇ ಕೆಳಗೆ ಹೋಗ್ಬಿಡುತ್ತೆ. ಇದ್ರದ್ದು ಮಿನಿಮಮ್ ಹೈಟ್ 70.5 mm ಆ್ಯಂಡ್ ಇದ್ರದ್ದು ಮ್ಯಾಕ್ಸಿಮಮ್ ಹೈಟ್ 120 mm, ಅಂದರೆ ಆಲ್ಮೋಸ್ಟ್ ಒಂದು 4 ಫೀಟ್ವರೆಗೂ ಬರುತ್ತೆ. ನಾವೇನಾದರೂ ಇದನ್ನು ಯೂಸ್ ಮಾಡ್ಬೇಕಾದ್ರೆ ಸಡನ್ಲಿ ಏನಾದರೂ ಅಬ್ಸ್ಟ್ಯಾಕಲ್ಸ್ ಬಂತಪ್ಪ ಅಂತಂದರೆ, ಸಡನ್ಲಿ ಏನಾದರೂ ವಯರ್ ಸಿಕ್ಕೊಳ್ಳೋದಾಗಲಿ ಏನಾದರೂ ಬಂತಪ್ಪ ಅಂತಂದರೆ ಜಸ್ಟ್ ಅಬ್ಸರ್ವ್ ಮಾಡಿರಿ, ಆಟೋಮೆಟಿಕ್ ತಾನೇ ಕೆಳಗೆ ಹೋಗ್ತಿದೆ. ಅಂದರೆ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ನೆಕ್ಸ್ಟ್ ಮತ್ತೆ ನಾವು ಬೇಕಪ್ಪ ಅಂತಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ 1 ನಂಬರ್ ನಾವು ಏನು ಸೆಟ್ ಮಾಡಿರ್ತೀವಲ್ಲ ಅದಕ್ಕೆ ಹೊಡೆದ್ರೆ ಆಟೋಮೆಟಿಕ್ ಮತ್ತೆ ಮೇಲೆ ಬರುತ್ತೆ. ಇದರೊಳಗಡೆ ಸೆನ್ಸಿಟಿವ್ ಮೋಡ್ ಬರ್ತಾವೆ ರೀ, ಅಂದರೆ ಹಾರ್ಡ್ ಅಬ್ಸ್ಟ್ಯಾಕಲ್ಸ್ ಬರಬೇಕು ಅಥವಾ ಸ್ಮೂತ್ ಅಥವಾ ಮೀಡಿಯಮ್ ಅಂತೇಳಿ. ನಾನು ಆ್ಯಕ್ಚುಲಿ ಸದ್ಯಕ್ಕೆ ಹಾರ್ಡ್ ಇಟ್ಟೀನಿ. ಯಾಕಪ್ಪ ಅಂತಂದರೆ ನಾನು ಯೂಶ್ವಲಿ ಲ್ಯಾಪ್ಟಾಪ್ಸ್ ಅಷ್ಟೇ ಯೂಸ್ ಮಾಡ್ತೀನಿ, ಹಂಗೆ ಹೆವಿ ವೈರ್ಡ್ ಕೇಬಲ್ಸ್ ಏನು ಇರೋಂಗಿಲ್ಲ. ಸೊ ಹಿಂಗಾಗಿ ನನಗೆ ಅದು ಅಷ್ಟೊಂದೇನು ಪರಕ್ ಬೀಳಲ್ಲ ಅಂಥೇಳಿ. ಬಟ್ ನಾವು ಅದನ್ನು ಕಸ್ಟಮೈಸೇಷನ್ ಮಾಡ್ಕೋಬೋದು ನಮ್ಗೆ ಯಾವ ಥರ ಬೇಕು ಆ ಥರ ಅಂಥೇಳಿ. ಸೊ ಹಿಂಗಿದ್ದಾಗ ನಮ್ಗೆ ಏನೋ ಲಾಸಸ್ ಹೋಗಂಗಿಲ್ಲ, ಏನೋ ಡ್ಯಾಮೇಜ್ ಆಗಂಗಿಲ್ಲ. ಈ ಟೇಬಲಿಗೆ ನನಗೆ ಖರ್ಚು ಬಂದಿದ್ದು ಫಸ್ಟ್ ವಿತೌಟ್ ಟೇಬಲ್ ಟಾಪ ತೊಗೊತೀನಿ. ಜಸ್ಟ್ ಫಾರ್ ಮೋಟ್ರ್ ನನಗೆ ಪ್ರೈಸ್ ಆಗಿದ್ದು ಆಲ್ಮೋಸ್ಟ್ 23,000. ಆ್ಯಂಡ್ ಈ ಕಸ್ಟಮೈಸೇಷನ್ ಟೇಬಲ್ ಟಾಪ್ ಮಾಡಿಸ್ಲಿಕ್ಕೆ ಒಂದು ಶೀಟ್ ಹೋಗಿರುತ್ತೆ. ಎಕ್ಸ್ಟ್ರಾ ಉಳಿದಿದ್ದನ್ನು ನಾವು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡಿದ್ದು ಕಮರ್ಷಿಯಲ್ ಪ್ಲೈವುಡ್ ಯೂಸ್ ಮಾಡೀನಿ. ಇದಕ್ಕೇನು ಪೂರ್ತಿ ನಾವು ವಾಟರ್ ಪ್ರೂಫ್ ಹಾಕಿಸ್ಬೇಕಂತೇನಿಲ್ಲ. ಇದ್ರದ್ದು ಆಲ್ಮೋಸ್ಟ್ ಅರೌಂಡ್ ಒಂದು 3,000 4,000 ಮೇಲೆ. ಇದ್ರ ಮೇಲೆ ವೈಟ್ ಸನ್ ಮೈಕ್ ಹತ್ರ ಒಂದು 4,000 + 23. ನಿಮ್ಗೆ ನಿಯರ್ ಬೈ ಏನಿಲ್ಲಪ್ಪ ಅಂದ್ರೆ ಒಂದು 30,000 ರೂಪೀಸು ಖರ್ಚಾಗುತ್ತೆ. ಆ್ಯಂಡ್ ಇದನ್ನು ಎಲ್ಲರೂ ತೊಗೋಬೇಕಂತೇನಿಲ್ಲ ರೀ. ನಾನು ಆ್ಯಕ್ಚುಲಿ ನನ್ನ ತಿಂಡಿಗೆ ನಾನು ತೊಗೊಂಡಿದ್ದು. ಎಲ್ಲರೂ ತೊಗೋಬೇಕಂತೇನಿಲ್ಲ, ಅವ್ರವ್ರ ಕನ್ವೀನಿಯೆಂಟ್. ಬಜೆಟ್ ಇದ್ರೆ ತೊಗೋರಿ, ಇಲ್ಲಪ್ಪ ಅಂತಂದ್ರೆ ಆ್ಯಕ್ಚುಲಿ ಇದನ್ನು ತೊಗೋಬೇಕಾದ್ರೂ ನಾನು ಏನು ಓವರ್ ನೈಟ್ ಏನು ತೊಗೊಂಡಿಲ್ಲ ರೀ. ಆಲ್ಮೋಸ್ಟ್ ಒಂದು 4 ಇಯರ್ಸ್ ತೊಗೋಬೇಕಂತ ಅನ್ಕೊಂಡು ಫೈನಲಿ ಈಗ ತೊಗೊಂಡೆ. ಅಲ್ಟಿಮೇಟ್ಲಿ ಒಂಥರ ಬಕೆಟ್ ಲಿಸ್ಟ್ ಕಂಪ್ಲೀಟ್ ಅಂತಾರಲ್ಲ ಆ ಥರ. ಸೊ ಇನ್ಮೇಲಿಂದ ಎಲ್ಲ ಬರೋ ವೀಡಿಯೋಸ್ ಎಲ್ಲ ಇದ್ರ ಥ್ರೂನು ಆಗ್ತಿರ್ತಾವೆ. ಹೆಂಗೆ ಅನ್ಸಾತದ್ರಿ ಈ ಫೀಲ್, ಅಂದ್ರೆ ಇಷ್ಟು ವೈಡ್ ಟೇಬಲ್ ಟಾಪ್ ನೋಡಿ ನಂಗಂತೂ ಫುಲ್ ಖುಷಿ ಆಗತೈತಿ, ಎಕ್ಸೈಟ್ ಆಗೀನಿ. ಅಂದರೆ ಇದ್ರ ಜೊತೆ ಹೆಂಗೆ ಇರುತ್ತೆ ಕನ್ವೀನಿಯೆಂಟ್ ಅಂತೇಳಿ. ಓವರ್ ನೈಟ್ ಒಂದೇ ದಿನಕ್ಕೆ ಇದ್ರದ್ದು ಪೂರ್ತಿ ಗುಡ್ ರಿವ್ಯೂ ಅಂತ ಏನು ಗೊತ್ತಾಗಂಗಿಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಯಾರಿಗೆ ತೊಗೋಬೇಕಂತ ಅಂದ್ಕೊಂಡ್ರಿ ಲಿಂಕ್ ಅಂತೂ ನಾನು ಹಾಕಿರ್ತೀನಿ. ಬಟ್ ಎಲ್ಲರೂ ತೊಗೋರಿ ಅಂತ ಏನು ಹೇಳಂಗಿಲ್ಲ ಯಾರಿಗೂ. ಯಾರಿಗೆ ನೀಡ್ ಐತಿ, ಯಾರಿಗೆ ತೀರಾ ಅವಶ್ಯಕತೆ ಐತಿ
ಅವರು ತೊಗೋಬೋದು. ಅದರ್ವೈಸ್ ಏನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಇಷ್ಟ ಮತ್ತೇನು ಇದ್ರೊಳಗಡೆ ತೋರಿಸುವಂಥದ್ದು ಏನಿಲ್ಲ. ಆಲ್ರೆಡಿ ಅನ್ಬಾಕ್ಸಿಂಗದ್ದು ಒಳಗಡೆ ಎಲ್ಲ ಪೂರ್ತಿ ನಾನು ಡೀಟೇಲಾಗೆ ತೋರಿಸ್ಬಿಟ್ಟೀನಿ. ಇದರೊಳಗಡೆ ಮತ್ತೇನಿಲ್ಲ ಅಂತ ಅಂದ್ಕೊತೀನಿ. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಸಣ್ಣ ಆ್ಯಕ್ಷನ್ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡಲಿಕ್ಕೆ ಭಾಳ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.